ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಲ್ಟ್ರಿ ಹೋಟ್ಲಲ್ಲಿ ಮಾಡೋ ಥರ ಮಟನ್ ಸಾಂಬಾರು ಸಖತ್ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಅರ್ಧ kg ಮಟನ್ಗೆ ಈ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ 2 ರೀತಿಯಾದಂತಹ ಪೇಸ್ಟ್ ತಯಾರು ಮಾಡಿಟ್ಕೋಬೇಕಾಗತ್ತೆ ಮತ್ತು 2 ಥರದಂತಹ ಸೊಪ್ಪು ಬೇಕಾಗುತ್ತೆ ಇದಕ್ಕೆ ಮಾಡೋದಕ್ಕೆ. ಈಗ ಖಾರ ಮಸಾಲೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಬಂದು ಅರಿಶಿನ ಈರುಳ್ಳಿ. ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಈ ಸ್ಟಾರ್ ಬರುತ್ತಲ್ಲ ಅದರಲ್ಲಿ 3 ಅದರದ್ದು ಎಲೆ ಎತ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಂಡು ಬಂದೆ ಅರಿಶಿನ ಈರುಳ್ಳಿಗೆ ಬೇಕಾದಂತಹ ಫಸ್ಟ್ ಪೇಸ್ಟ್ ತಯಾರಾಗುತ್ತೆ ಅಂತ ಹೇಳ್ಬೋದು. ಈಗ ಕಾಯಿ, ಕಡಲೆ, ಟೊಮೆಟೊ ಹಣ್ಣು, ಸ್ವಲ್ಪನೇ ಟೊಮೆಟೊ ಹಣ್ಣು ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು 2ನೇ ಪೇಸ್ಟ್ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ನಾನು ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಕೂಡ ಎಣ್ಣೆಯಲ್ಲಿ 10 ರಿಂದ 20 ಸೆಕೆಂಡ್ಗಳ ಕಾಲ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಸೊಪ್ಪು ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊಪ್ಪಾಕಿ ಮಟನ್ ಸಾಂಬಾರು ಮಾಡೋದ್ರಿಂದ ಸೇಮ್ ಮಿಲ್ಟ್ರಿ ಹೋಟ್ಲು ಟೇಸ್ಟೇ ಬರುತ್ತೆ ಇದು. ಈಗ ಇದಕ್ಕೆ ನಾವು ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಮಟನ್ನಲ್ಲಿರುವಂತಹ ನೀರಂಶ ಎಲ್ಲ ಹೋಗಬೇಕು, ಎಣ್ಣೆ ಬಿಡಬೇಕು ಮಟನ್. ಅಲ್ಲಿವರೆಗೂ ಕೂಡ ಮಟನ್ನ ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊಪ್ಪು ಜೊತೆಗೆ ಮಟನ್ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿ ಈಗ ಎಣ್ಣೆ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಮಟನ್ನು ನೀರೆಲ್ಲ ಹಾವಿಯಾಗಿ ಈ ರೀತಿ ಆಗಬೇಕು. ಆವಾಗ ಇದಕ್ಕೆ 1 by 1 ಮಸಾಲೆ ಹಾಕ್ತಾ ಹೋದಾಗ ಅದು ಕರೆಕ್ಟಾಗಿ ಹದ ಹಿಡಿಯುತ್ತೆ. ಹಸಿಗೆನೆ ಮಸಾಲೆ ಎಲ್ಲ ಹಾಕಬಾರ್ದು. ಈಗ ನಾವು ಫಸ್ಟ್ ಮಸಾಲೆ ಅರಿಶಿನ ಈರುಳ್ಳಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋತೀನಿ ಇದ್ರ ಜೊತೆಗೇ. ಯಾಕಂದರೆ ಅರಿಶಿನ ಈರುಳ್ಳಿಲೇ ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ಮಟನ್ಗೆ ಉಪ್ಪು ಖಾರ ಇಡಿಸ್ಬೇಕಾಗತ್ತೆ, ಅದರಿಂದ ಕುದಿಸ್ಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಟನ್ ಸಾಂಬಾರಿಗೆ ಬೇಕಾಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 1 ರಿಂದ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮಟನ್ ಸಾಂಬಾರು ಖಾರದ ಪುಡಿ ಆಗಲೇ ರುಬ್ಬಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೆ. ಖಾರ ನೋಡಿ ಹಾಕೋಬೇಕಾಗತ್ತೆ. ಮತ್ತು ಇದನ್ನೆಲ್ಲ ಹೀಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಮಟನ್ ಸ್ವಲ್ಪ ಮುಳುಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಯಾಕಂದರೆ ಈಗ ನಾವು ಅರಿಶಿನ ಈರುಳ್ಳಿ, ಉಪ್ಪು ಮತ್ತು ಖಾರದ ಪುಡಿ 3 ಹಾಕಿದ್ದೀವಲ್ಲ, ಮಟನ್ ಇದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅದಕ್ಕೋಸ್ಕರ ನಾವು ಈ ರೀತಿ ನೋಡಿ ಕುದೀತಾ ಇದೆಯಲ್ಲ, ಎಣ್ಣೆ ಬಿಡುತ್ತೆ ಇದು ಕುದೀತಾ ಅಲ್ಲಿ ತನಕ ನಾವು ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನ ಹೀಗೆ ಕುದಿಸ್ಬೇಕಾಗತ್ತೆ. ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ 2ನೇ ಪೇಸ್ಟ್ ಕಾಯಿ, ಕಡಲೆ ಮತ್ತು ಖಾರದ ಪುಡಿ, ಟೊಮೆಟೊ ಹಣ್ಣು ರುಬ್ಬಿದ್ವಲ್ಲ ಆ ಪೇಸ್ಟನ್ನು ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೆಲವರು ಮಟನ್ನು ತುಂಬಾ ಇದಾಗಿಬಿಟ್ಟಿದ್ರೆ ಫಸ್ಟೇ ಅರಿಶಿನ ಈರುಳ್ಳಿಗೆ ಹಾಕಿಬಿಟ್ಟು ವಿಷಲ್ ಹೊಡ್ಸ್ಕೋತಾರೆ. ಎಳೆ ಮಟನ್ ಆಗಿರೋದ್ರಿಂದ ತುಂಬಾ ಸಾಫ್ಟಾಗಿರೋದ್ರಿಂದ ನಾನು ಡೈರೆಕ್ಟೇ ಕೂಗಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸಾಂಬಾರು ಪ್ರಮಾಣಕ್ಕೆ ತಕ್ಕನ ಹಾಗೆ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಕೆಲವ್ರಿಗೆ ಗಟ್ಟಿಗಿರಬೇಕು, ಕೆಲವರಿಗೆ ತೆಳ್ಳಗಿರಬೇಕು. ನಿಮಗೆ ಯಾವ ಪ್ರಮಾಣವಾಗಿ ಬೇಕೋ ಆ ಪ್ರಮಾಣವಾಗಿ ಮಾಡ್ಕೋಬೋದು. ನಾನು ನೋಡಿ ಮೀಡಿಯಮ್ ಆಗಿ ಎತ್ಕೋತಾ ಇದ್ದೀನಿ ಸಾಂಬಾರನ್ನ. ಈಗ ಇದು ಚೆನ್ನಾಗಿ ಕುದಿಬೇಕು. ಈ ಕುದಿಬೇಕಾದ್ರೆ ನೀವು ಉಪ್ಪು ಖಾರ ಒಂದ್ಸತಿ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಟೇಸ್ಟ್ ನೋಡಬೇಕಾಗತ್ತೆ. ನೋಡಿ, ಇದ್ದರೆ ಕಮ್ಮಿ ಆಗಿದ್ದರೆ ಹಾಕೋಬೇಕಾಗತ್ತೆ. ಇದು ಹೀಗೆ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದನ್ನ 3 ವಿಷಲ್ ಕುಕ್ ಮಾಡಬೇಕಾಗತ್ತೆ. 3 ವಿಷಲ್ ಕುಕ್ ಮಾಡಿದ್ರೆ ಮಟನ್ ಎಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ 3 ವಿಷಲ್ ಆದ ನಂತರ ಮಟನ್ ಸಾಂಬಾರು ಈ ರೀತಿ ಸಖತ್ ಕೆಂಪಗೆ ಒಳ್ಳೆ ಮಿಲ್ಟ್ರಿ ಹೋಟ್ಲಲ್ಲಿ ಇರುತ್ತಲ್ಲ ಅಷ್ಟೇ ರುಚಿಯಾಗಿ ರೆಡಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂತಹ ಮಟನ್ ಸಾಂಬಾರು ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.